ಚಿಕ್ಕಬಳ್ಳಾಪುರದಲ್ಲಿ ಮಹಿಳಾ ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡನಿಂದ ಗೂಂಡಾಗಿರಿ ನಡೆದಿದೆ. ಬ್ಯಾನರ್ ತೆಗೆಸಿದ ವಿಚಾರಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎಂಬುವರು ಆವಾಜ್ ಹಾಕಿದ್ದಾರೆ. ಕರೆ ಮಾಡಿ ಅಶ್ಲೀಲ ಶಬ್ದಗಳಿಂದ ನಿಂದಿಸಿದ್ದಾರೆ. ಬ್ಯಾನರ್ ಅನ್ನ ಹೇಗೆ ತೆಗೆಸಿದ್ರಿ, ಬಂದ್ರೆ ಸರಿ ಇರಲ್ಲ, ಬೆಂಕಿ ಹಚ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆದರಿಕೆ ಹಾಕಿದ ಪ್ರಕರಣ ಖಂಡಿಸಿ ನಗರಸಭೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ರು. ಬ್ಯಾನರ್ ವಿಚಾರಕ್ಕೆ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೀಗೆ ಸರ್ಕಾರಿ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರೆ ಹೇಗೆ ಕೆಲಸ ಮಾಡೋದು ಅಂತ ಪ್ರತಿಭಟನೆ ನಡೆಸಿದ್ರು. ಕೂಡಲೇ ಬೆದರಿಕೆ ಹಾಕಿದ ರಾಜೀವ್ ಗೌಡ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಬ್ಯಾನರ್ ಕಿತ್ತೋಯ್ತು ಅಂದ್ಬಿಟ್ಟು ಅದನ್ನು ಸೇಫ್ಟಿಯಾಗಿ ತಂದು ನಮ್ಮ ಆಫೀಸಲ್ಲಿ ಇಕ್ಕಿದ್ವಿ. ಮತ್ತೆ ಅವ್ರಿಗೆ ಸೇಫ್ಟಿಯಾಗಿ ವಾಪಸ್ ಕೊಟ್ವಿ. ಅವರು ಸರ್ಕಾರದವರು ಸರ್ಕಾರ ಕೆಲಸ ನಾವ್ದಾಗ ಮಾಡಲ್ಲ ಅಂತ ಅವ್ರು ಹೊಲಸಾಗಿ ಮಾತಾಡೋದು ಸರ್. ಏನಕ್ಕೆ ಮಾತಾಡ್ಬೇಕು ಸರ್? ಅದು ನಮ್ಮ ತಾಯಿಂದಿರು ಇಲ್ಲ ಕೆಲ್ಸಕ್ಕೆ ನಮ್ಮ ನಿಕ್ಕವ್ರ ಇಲ್ಲ. ಬ್ಯಾನರ್ ವಿಚಾರವಾಗಿ ಈ ರೀತಿ ಅವಾಚ್ಯ ಶಬ್ದಗಳಿಂದ ಬೈದು ನೌಕರರು ಯಾರು ಹಂಗೆ ಹಿಂಗಂತ ಮಾತಾಡಿದ್ದಾರೆ. ಅವ್ರು ಯಾರು ಅಂತ ತೋರಿಸ್ಬೇಕಾಗುತ್ತೆ. ಈಗ ಇವರು ಅಧಿಕಾರದಲ್ಲಿದ್ದಾರೆ, ಈ ಥರ ಮಾತಾಡೋದಕ್ಕೆ ನಾವೇನು ನೌಕರಲ್ವಾ, ಮನುಷ್ಯರಲ್ವಾ? ಯಾಕೆ ಈ ಪದಗಳನ್ನು ಬಳಸಬೇಕಾಗಿತ್ತು? ಒಂದು ಹೆಣ್ಮಗು ಅಲ್ದಿರ ಅವ್ರನ್ನೂ ಈ ರೀತಿ ಅವಾಚ್ಯ ಶಬ್ದಗಳಿಂದ ನಮ್ಮ ಕಮಿಷನರ್ಗೂ ಈ ಥರ ಬೈದಿದ್ದಾರೆ. ಅದರಿಂದ ನಾವು ಈಗ ಇವತ್ತಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಳ್ತಾ ಇದ್ದೀವಿ. ಯಾವುದೇ ರೀತಿ ನಾವು ನೀರು ಆಗಲಿ ಸ್ವಚ್ಛತೆ ಆಗಲಿ ಇದೆಲ್ಲ ಬಂದ್ ಮಾಡಿ ನಾವು ನ್ಯಾಯ ಸಿಗೋ ತನಕ ಈ ಹೋರಾಟನ ಮುಂದುವರಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ನಗರಸಭೆ ಆಯುಕ್ತೆಗೆ ಬೆದರಿಕೆ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕ್ಷಮೆ ಯಾಚಿಸಿದ್ದಾರೆ. ನನ್ನಿಂದ ತಪ್ಪಾಗಿದೆ ಅಂತ ರಾಜೀವ್ ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಬಗ್ಗೆ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಸುವರ್ಣ ನ್ಯೂಸ್ ಮುಖಾಂತರವೇ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕ್ಷಮೆಯಾಚನೆ ಮಾಡಿದ್ದಾರೆ. ಕೋಪದಲ್ಲಿ ನಾನು ಮಾತಾಡಿದೆ, ನನ್ನಿಂದ ತಪ್ಪಾಗಿದೆ ಎಂದರು. ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಭೇಟಿ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಮಾರ್ಮಿಕವಾಗಿ ಟ್ವೀಟ್ ಮಾಡಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಡಿಕೆ ಸುರೇಶ್ ಪೋಸ್ಟ್ ಮಾಡಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಅಂತ ಡಿಕೆ ಸುರೇಶ್ ವಿಶ್ವಾಸದ ನುಡಿದಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಡಿಸಿಸಿ ಬ್ಯಾಂಕ್ ಪಾಲಿಟಿಕ್ಸ್ ತಾರಕಕ್ಕೇರಿದೆ. ಡಿಸಿಸಿ ಬ್ಯಾಂಕ್ ವಾರ್ಷಿಕ ಡೈರಿಯಲ್ಲಿ ತಮ್ಮ ಫೋಟೋ ಹಾಕದಿದ್ದಕ್ಕೆ ಶಾಸಕ ಶಿವಗಂಗಾ ಬಸವರಾಜ ಆಕ್ರೋಶ ಹೊರಹಾಕಿದ್ದಾರೆ. ಸಹಕಾರ ಇಲಾಖೆ ವಿರುದ್ಧವೇ ಕಿಡಿಕಾರಿರುವ ಶಾಸಕರು, ನಮ್ಮ ಜಿಲ್ಲೆಯಲ್ಲಿ ಸಹಕಾರ ಇಲಾಖೆ ಸತ್ತು ಹೋಗಿದೆ, ಯಾರೊದ್ದು ಒಬ್ಬರದ್ದು ಕೈಕೊಂಬೆಯಾಗಿ ಕೆಲಸ ಮಾಡುವ ವ್ಯವಸ್ಥೆ ಇದೆ ಎಂದಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ ವಿರುದ್ಧ ಕಿಡಿಕಾರಿದ್ದಾರೆ. ನಾನು ಹಿಂದೆಯಿಂದಲೂ ಈ ಬಗ್ಗೆ ಹೇಳ್ತಾ ಬಂದಿದ್ದೇನೆ. ಸಹಕಾರ ಇಲಾಖೆಯದ್ದು ವಾರ್ಷಿಕ ಡೈರಿ ಮಾಡಿದ್ದಾರೆ. ಆ ಡೈರಿಯಲ್ಲಿ ನಮ್ಮೆಲ್ಲ ಶಾಸಕರನ್ನ ಹೊರಗಿಟ್ಟಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಬಗ್ಗೆ ನಡೆದಿರೋ ಘಟನೆ ಬಗ್ಗೆ ಹೇಳಿದ್ದೀನಿ, ಇವತ್ತು ಸಹ ಹೇಳಿದ್ದೀನಿ. ಸಹಕಾರ ಇಲಾಖೆ ಸತ್ತೋಗಿದೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ. ಯಾರೋ ಒಬ್ಬರು ಕೈಗೊಂಬೆ ಕೆಲಸ ಮಾಡೋ ಒಂದು ವ್ಯವಸ್ಥೆ. ನಾವಂತೂ ನಿಮಗೆ ಗೊತ್ತಿದೆ, ಯಾವಾಗಲೂ ಖಂಡಿಸ್ತಾನೆ ಬಂದಿದ್ದೀವಿ. ಸಹಕಾರ ಇಲಾಖೆದೊಂದು ವಾರ್ಷಿಕ ಡೈರಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎಲ್ಲರೂ ಶಾಸಕರನ್ನ ಹೊರಗಿಟ್ಟಿದ್ದಾರೆ. ಯಾರು ಹೇಳಿಡಿಸಿದಾರೋ ಅಧಿಕಾರಿಗಳು ಇಟ್ಟಿದ್ದಾರೋ ಸರ್ಕಾರ ಈ ಕಡೆ ಕ್ರಮ ತಗೊಳ್ಳೋದ ಸರ್ಕಾರನೂ ಇದರೊಳಗೆ ಇನ್ವಾಲ್ವ್ ಆಗಿದೆ. ನೋಡೋಣ, ಸ್ವಲ್ಪ ಟೈಮ್ ಕೊಡಿ. ನಡೆದಿರೋ ಘಟನೆ 5 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಪುನರುಚ್ಚರಿಸಿದ್ದಾರೆ. ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈಗ ಸಂಕ್ರಾಂತಿಯೂ ಮುಗಿಯಿತು. ಹಾಗಾಗಿ ಯಾವುದೇ ಕ್ರಾಂತಿ ಆಗಲ್ಲ, ಎಲ್ಲ ಭ್ರಾಂತಿ ಅಂತ ಹೇಳಿದ್ರು. ಸಿಎಲ್ಪಿಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರನ್ನ ಆಯ್ಕೆ ಮಾಡಿದ್ದೇವೆ. ಸರ್ಕಾರದಲ್ಲಿ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ರು. ಸರ್, ಯಾವ ಕ್ರಾಂತಿನೂ ಇಲ್ಲ, ಏನೇನು ಕ್ರಾಂತಿನೂ ಇಲ್ಲ. ನಾನು ಹೇಳಿದ್ದೀನಿ, ಯಾರು ನವಂಬರ್ ಕ್ರಾಂತಿ ಅಂದರು, ನವಂಬರ್ ಕ್ರಾಂತಿ ಹೋಯ್ತು. ನವಂಬರ್ ಆದಮೇಲೆ ಡಿಸೆಂಬರ್ ಅಂದರು, ಈಗ ಜನವರಿ ಅಂತವ್ರೆ. ಈಗ ನಾನು ಹೇಳ್ತೀನಿಲ್ಲ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಮ್ಮಿಂದ ಯಾರಿಂದನೂ ಸಾಧ್ಯ ಇಲ್ಲ, ಅದು ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಾವು ಹೈಕಮಾಂಡ್ ಏನು ನಿರ್ಧಾರ ತಗೊಂಡು ಅದೆಲ್ಲ ನಾವೆಲ್ಲ ಬದ್ಧ. ನೋ ಕ್ರಾಂತಿ ನೋ ಭ್ರಾಂತಿ, ಏನೇನೂ ಇಲ್ಲ. ಸುವರ್ಣ ನ್ಯೂಸ್
ವರದಿ ಬೆನ್ನಲ್ಲೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕುಸಿದಿದ್ದ ಮಣ್ಣನ್ನ ತೆರವುಗೊಳಿಸಲಾಗಿದೆ. ಮಡಿಕೇರಿ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿತಗೊಂಡಿತ್ತು. ಕೊಡಗಿನ ಕರ್ತೋಚಿ ಎಂಬಲ್ಲಿ ಮಣ್ಣು ಕುಸಿದು ವಾಹನ ಸವಾರರು ತೊಂದರೆ ಅನುಭವಿಸ್ತಾ ಇದ್ರು. ಇಷ್ಟಾಗಿಯೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ. ಈ ಕುರಿತು 2 ವಾರಗಳ ಹಿಂದೆ ಅಷ್ಟೇ ಸುವರ್ಣ ನ್ಯೂಸ್ ಸುದ್ದಿ ಬಿತ್ತರಿಸಿತ್ತು. ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಣ್ಣನ್ನ ತೆರವು ಮಾಡಿಸಿದ್ದಾರೆ. ನರೇಗಾ ಬದಲು ವಿಪಿಜಿ ರಾಮ್ಜಿ ಕಾಯ್ದೆ ತಂದಿದ್ದ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಹೋರಾಟ ಮುಂದುವರೆಸಿದೆ. ಕೇಂದ್ರದ ವಿರುದ್ಧ 3 ದಿನ ವಿಶೇಷ ಅಧಿವೇಶನ ಕರೆಯೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಮಾಡಿದ್ದು ಜನವರಿ 27, 28 ಮತ್ತು 29ರಂದು 3 ದಿನ ವಿಶೇಷ ಅಧಿವೇಶನ ನಡೆಸಲಿದೆ. ಜನವರಿ 27ರಂದು ಅಧಿವೇಶನವನ್ನು ಉದ್ಘಾಟಿಸಿ ರಾಜ್ಯಪಾಲರಿಂದ ಭಾಷಣ ಮಾಡಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಹೋರಾಟ ತೀವ್ರಗೊಳಿಸುವ ಮೂಲಕ ಕೇಂದ್ರ ಸರ್ಕಾರ ಕಾಯ್ದೆ ಹಿಂಪಡಿಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಭರ್ಜರಿ ಕಾರ್ಯಾಚರಣೆ ನಡೆಸಿ ಡ್ರಗ್ ಡೀಲಿಂಗ್ ಮಾಡ್ತಾ ಇದ್ದ 3ರನ್ನ ಬಂಧಿಸಿದೆ. ಬೇಗೂರು ಹಾಗೂ ಕೆಆರ್ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ವಿದೇಶಿ ಪ್ರಜೆ ಸೇರಿ 2ರನ್ನ ಬಂಧಿಸಲಾಗಿದೆ. ಪರಿಚಯಸ್ಥರು, ವಿದ್ಯಾರ್ಥಿಗಳು, ಐಟಿ-ಬಿಟಿ ಉದ್ಯೋಗಿಗಳಿಗೆ ಹೆಚ್ಚಿನ ಬೆಲೆಗೆ ಡ್ರಗ್ ಮಾರಾಟ ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಸಿಸಿಬಿ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳಿಂದ 1 ಕೋಟಿ ಮೌಲ್ಯದ 101 ಗ್ರಾಂ ಕೊಕೇನ್, 481 ಗ್ರಾಂ ಹೈಡ್ರೋ ಗಾಂಜಾವನ್ನ ಸೀಸ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.